ನೇಪಾಳಕ್ಕೆ ಹೊರಟಿದ್ದಂತಹ ಕನ್ನಡಿಗರು ಪರದಾಟವನ್ನ ನಡೆಸಿದ್ದಾರೆ. ಕಠ್ಮಂಡುಗೆ ತೆರಳೋಕೆ ಆಗದೆ ಏರ್ಪೋರ್ಟ್ನಲ್ಲಿ ಪರದಾಡಿದ್ದಾರೆ ಕನ್ನಡಿಗರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಈ ವಿಚಾರವಾಗಿ ಪ್ರತಿಭಟನೆಯನ್ನು ಸಹ ನಡೆಸಿದ್ದಾರೆ. ಟರ್ಮಿನಲ್ 2ರ ಇಮಿಗ್ರೇಷನ್ ಬಳಿ ಪ್ರತಿಭಟನೆ ನಡೆಸಿರೋದು. ಕಠ್ಮಂಡುಗೆ ವಿಮಾನ ವ್ಯವಸ್ಥೆ ಮಾಡುವಂತೆ ಪ್ರತಿಭಟಿಸಿದ್ದಾರೆ. ನಿನ್ನೆ ಬೆಂಗಳೂರಿಂದ ಕಠ್ಮಂಡುಗೆ ಪ್ರಯಾಣವನ್ನ ಬೆಳೆಸಿರ್ತಾರೆ. ಹವಾಮಾನ ವೈಪರೀತ್ಯ ಹಿನ್ನೆಲೆ ಲ್ಯಾಂಡಿಂಗ್ ಸಮಸ್ಯೆ ಉಂಟಾಗುತ್ತೆ. 2 ಬಾರಿ ಸಮಸ್ಯೆ ಆಗಿ ಲಖನೌಗೆ ವಾಪಸ್ ಆಗ್ತಾರೆ. ಲಖನೌದಿಂದ ಇವತ್ತು ಸಂಜೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಹೀಗಾಗಿ 2 ದಿನದಿಂದ ಪ್ರಯಾಣಿಕರು ಪರದಾಡಿದ್ದಾರೆ. ನೇಪಾಳಕ್ಕೆ ಹೊರಟಿದ್ದಂತಹ ಕನ್ನಡಿಗರ ಪರಿಸ್ಥಿತಿ ಇದು. ಹೀಗಾಗಿ ಅವರು ನಮಗೆ ಕಠ್ಮಂಡುಗೆ ತೆರಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಏರ್ಪೋರ್ಟ್ನಲ್ಲಿ. ಅಲ್ಲಿ ಪ್ರಯಾಣಿಕರು ಪರದಾಡ್ತಾ ಇರೋ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ಅಯ್ಯಯ್ಯೋ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುದುಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುದುಕೃಷ್ಣ, ಸದ್ಯ ಅವರಿಗೆ ಪ್ರಯಾಣದ ವ್ಯವಸ್ಥೆ ಏನಾದರೂ ಮಾಡಿಕೊಟ್ರಾ ಹೇಗೆ? ಅರ್ಪಿತಾ, ಸದ್ಯಕ್ಕೆ ಯಾವುದೇ ರೀತಿಯ ಬದಲಿ ಪ್ರಯಾಣ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ. ಈಗ ಸದ್ಯಕ್ಕೆ ಏರ್ಪೋರ್ಟ್ ನಿಂದ ಅವರು ಹೊರಗಡೆ ಕರ್ಕೊಂಡ್ ಬರಲಾಗಿದೆ. ಅಂದ್ರೆ ಹೋಟೆಲ್ ಮಾಡ್ಕೊಡ್ತೀವಿ ಅಂತ ಹೀಗೆ ಹೇಳ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಪ್ರಯಾಣಿಕರ ಪರದಾಟ ಹೇಗಿದೆ ಅಂತ ಹೇಳಿದ್ರೆ ಅವರ ಕಷ್ಟವನ್ನು ಹೇಳಲಿಕ್ಕೆ ಸಾಧ್ಯಲ್ಲ ಅನ್ನೋ ರೀತಿಯಲ್ಲಿದೆ. ಯಾಕೆಂದ್ರೆ ನಿನ್ನೆ ಬೆಳಗ್ಗೆ 10:30ಕ್ಕೆ ಮೊದಲಿಗೆ ಬೆಂಗಳೂರು ಏರ್ಪೋರ್ಟ್ ನಿಂದ ಕಾಠ್ಮಂಡುಗೆ ಹೋಗ್ಬೇಕಂತೇಳಿ ಫ್ಲೈಟ್ ಅನ್ನ ಹತ್ಕೊಳ್ತಾರೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ IX872 ಅಂತೇಳಿ ಈ ವಿಮಾನ. ಹೋದಂತವ್ರು ಮಧ್ಯಾಹ್ನ 1:00ಗೆ ಅಲ್ಲಿ ಲ್ಯಾಂಡ್ ಆಗ್ಬೇಕಾಯ್ತು. ಹವಾಮಾನ ವೈಪರೀತ್ಯ ಅಂತೇಳಿ ಇಲ್ಲಿ ಲ್ಯಾಂಡಿಂಗ್ಗೆ ಅವಕಾಶ ಸಿಗಲ್ಲ. ಹಾಗಾಗಿ ವಾರಣಾಸಿಯಲ್ಲಿ ಬಂದು ಲ್ಯಾಂಡಿಂಗ್ ಆಗುತ್ತೆ. ಹಾಗಾಗಿ ಮತ್ತೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಿನ್ನೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ರಾತ್ರಿ 9:30 ಆಗುತ್ತೆ. ನಿನ್ನೆ ರಾತ್ರಿ 9:30 ಬಂದವರಿಗೆ ರಾತ್ರಿ 1:30 ಅಷ್ಟೊತ್ತಿಗೆ ಒಂದಷ್ಟು ಹೋಟೆಲ್ ವ್ಯವಸ್ಥೆ ಮಾಡ್ಕೊಡ್ತಾರೆ. ಸರಿ ಆಯ್ತು, ಇವತ್ತು ಬೆಳಗ್ಗೆ ನಿಮ್ಗೆ ಮತ್ತೆ ಅದೇ ವಿಮಾನದ ಮೂಲಕ ಕಾಠ್ಮಂಡುಗೆ ಕಳಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗಿ ಟೇಕ್ ಆಫ್ ಆದಂತ ವಿಮಾನ ಇದೆ. ಇವತ್ತು ಕೂಡ ಅಲ್ಲಿ ಲ್ಯಾಂಡಿಂಗ್ ಆಗೋದಿಲ್ಲ. ಮತ್ತೆ ಅದು ಅಲ್ಲಿ ಲಕ್ನೋದಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಮತ್ತೆ ಅದೇ ಸಮಸ್ಯೆ ಇವತ್ತು ಮುಂದುವರಿಯುತ್ತೆ. ಹಾಗಾಗಿ ಇವತ್ತು ಮತ್ತೆ ಅಲ್ಲಿಂದ ವಾಪಸ್ ಅವರನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದಿರುವಂತದ್ದು. 7:30 ಕರ್ಕೊಂಡು ಮುದುಕೃಷ್ಣ, ಹಾಗೆ ಹೊಳ್ನರಿ ಇರಿ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಈಗ ಸುಧಾಕರ್ ಅಂತ ಪ್ರಯಾಣಿಕರೊಬ್ರು ಫೋನ್ ನಲ್ಲಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ನಮಸ್ತೆ ಸರ್. ಸುಧಾಕರ್ ಅವರೇ, ಕೇಳಿಸ್ತಿದ್ಯಾ? ಸುಧಾಕರ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇದು ಕನ್ನಡಿಗರು ನೇಪಾಳಕ್ಕೆ ಹೊರಟಿದ್ರು. ಈ ವೇಳೆ ಅವರು ಅಲ್ಲಿ ಸಿಕ್ಕಾಕೊಂಡು, ಅಂದರೆ ಅವ್ರಿಗೆ ಲ್ಯಾಂಡಿಂಗ್ ಸಮಸ್ಯೆ ಆಯಿತು. ಹೀಗಾಗಿ ಲಕ್ನೋಗೆ ಕರ್ಕೊಂಡು ಹೋಗಿ ಮತ್ತೆ ಬೆಂಗಳೂರಿಗೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವರು ಪ್ರತಿಭಟಿಸಿದ್ದಾರೆ.